ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯಶ್ಚ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನರಸಿಂಹಂ ಕರೋತಿ ವಾಚಾಲ ಭಂಗಂ ಲಂಘಾಯತೆ ಹಿರಮಿತ್ಕುರ್ವಾತಮಹಂ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದಮಾಧುಶ್ರೀತೀರ್ಥೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಗಣಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀಗುರುವೇ ನಮಃ. ನಮೋ ಶ್ರೀಮದೇ ಕೃಷ್ಣ ಪ್ರಸಾದ ಉದರ ಶ್ರೀಮದ್ ಜಯಪತಾಕ ಸ್ವಾಮಿ ನಮೋ ಆಚಾರ್ಯ ನಿತ್ಯರ್ಮನಗೌರವತ್ತಂ ತಾನಗರ ರಾಮಧಾರಿಣಿ. ನಮೋ ಶ್ರೀಮದೇ ಕೃಷ್ಣ ಪ್ರಸಾದ ಉದರ ಶ್ರೀಮದ್ ಭಕ್ತಿವೇದಾಂತ ಸ್ವಾಮಿ ನಾಮನೆ. ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರಿ ನಿರ್ವಿಶೇಷ ಶೂನ್ಯವಾದಿ ಭಾಷಾತಿ ದೇಶಧಾರಣಿ. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಶ್ರೀಮದ್ ಭಾಗವತಂ 8th canto 15th chapter. ಸೊ ಈ 15 ಅಧ್ಯಾಯಲ್ಲಿ ಬಲಿ ಮಹಾರಾಜ ಸ್ವರ್ಗಲೋಕನೇ ಆಕ್ರಮಣ ಮಾಡೋದು, ಅದ್ರ ಬಗ್ಗೆ ನಾವು ನೋಡಬೇಕು. ಯಾಕೆ ಬಲಿ ಮಹಾರಾಜ್ ಸ್ವರ್ಗಲೋಕ ಹೋಗಿದ್ದಾರೆ, ಯಾಕೆ ಅದನ್ನು ಅವರು ಆಕ್ರಮಣ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ನೋಡೋಣ. ಅಷ್ಟು ಶಕ್ತಿ ಅವ್ರಿಗೆ ಎಲ್ಲಿಂದ ಸಿಕ್ಕಿದೆ ನಾವು ನೋಡಬೇಕು. ಸರಿ, ಬಂದು ಪರೀಕ್ಷಿತ್ ಮಹಾರಾಜ್ ಬಂದು ಶುಕದೇವರ ಹತ್ರ ಕೇಳ್ತಾರೆ, ಆ ದೇವೋತ್ತಮ ಪರಮ ಪುರುಷ ಪೂರ್ತಿ ಎಲ್ಲಾ ಜಾಗಕ್ಕೂ ಯಜಮಾನರು ಅವರೇ. ಸೊ ಆ ತರ ಇರುವಾಗ ಒಂದು ಬಡವರ ತರ ಬಲಿ ಮಹಾರಾಜನ ಹತ್ರ ಹೋಗಿ ನಮಗೂ ಒಂದು 3 ಹೆಜ್ಜೆ ಜಾಗ ಕೊಡೋನು ಯಾಕೆ ಕೇಳಿದ್ದಾರೆ? ಯಾಕಂದ್ರೆ ಪೂರ್ತಿ ಎಲ್ಲಾ ಪ್ರಪಂಚಗಳಕ್ಕೂ ಎಲ್ಲಾ ಲೋಕಕ್ಕೂ ಯಜಮಾನರು ಭಗವಂತ. ಆ ಭಗವಂತ ಯಾಕೆ ಈ ತರ ಹೋಗಿ ಕೇಳೋ ಅವಶ್ಯಕತೆ ಏನ್ ಬಂತು? ಆದ್ರೆ ಬಲಿ ಮಹಾರಾಜು ಕೊಟ್ಬಿಟ್ಟಿದ್ದಾರೆ. ಅವ್ರು ಕೇಳಿದ್ದು ಅವ್ರು ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲ್ಗಡೆ ಮತ್ತೆ ಬಲಿ ಮಹಾರಾಜನು ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಇದೇನೋ ಸ್ವಲ್ಪ ಡಿಫರೆಂಟ್ ಆಗಿದೆ. ಸೊ ಕನ್ಫ್ಯೂಸ್ ಆಗ್ತಾ ಇದೆ ನಮ್ಗೂ. ಒಬ್ರು ಕೇಳಿದ್ದಾರೆ, ಅವರು ಕೊಟ್ಬಿಟ್ಟಿದ್ದಾರೆ. ಕೊಟ್ಟಿದ ಮೇಲ್ಗಡೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡೋದು ಅಲ್ವಾ? ಸೊ ಅದೇ ಇವ್ರಿಗೂ ಪ್ರಶ್ನೆ ಬಂತು. ಇಲ್ಲಿ ಶುಕದೇವ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಓ ರಾಜನೇ, ಬಲಿ ಮಹಾರಾಜ್ ಪೂರ್ತಿ ಅವರ ಎಲ್ಲ ಐಶ್ವರ್ಯಗಳು ಎಲ್ಲ ಹೋಯ್ತು. ಆಮೇಲೆ ಅವ್ರಿಗೂ ಮರಣವೂ ಸಂಭವಿಸಿದೆ. ಆದರೆ ಆ ಭೃಹು ವಂಶಲ್ಲಿ ಹುಟ್ಟಿರೋ ಶುಕ್ರಾಚಾರ್ಯರು ಏನ್ ಮಾಡಿದ್ದಾರೆ ಗೊತ್ತಾ? ಅವ್ರಿಗೂ ಮತ್ತೆ ಪ್ರಾಣ ಕೊಟ್ಟಿದ್ದಾರೆ. ಬಲಿ ಮಹಾರಾಜಗೂ ಮತ್ತೆ ಪ್ರಾಣ ಕೊಟ್ಟು ಅವ್ರಿಗೂ ಮತ್ತೆ ಏನೆಲ್ಲ ಆಯ್ತು ಎಲ್ಲ ಗೊತ್ತಾಯ್ತು. ನೋಡಿ ಯಾವ ತರ ಮೋಸ ಮಾಡಿ ಈ ತರ ನಮ್ನೆ ಸಾಯಿಸಿ ಬಿಟ್ಟಿದ್ದಾರೆ. ಬಲಿ ಮಹಾರಾಜ್ಗೂ ಸ್ವಲ್ಪ ಬೇಜಾರಾಯ್ತು. ಸೊ ಇವಾಗ ಪ್ರಾಣ ರಕ್ಷಣೆ ಮಾಡಿದ ಯಾರು? ಶುಕ್ರಾಚಾರ್ಯ. ಆದ್ರೆ ಅವ್ರಿಗೆ ನಾವು ಚೆನ್ನಾಗಿ ಸೇವೆ ಮಾಡಬೇಕು. ಇವಾಗ ಬಲಿ ಮಹಾರಾಜರಿಗೂ ಶುಕ್ರಾಚಾರ್ಯರ ಮೇಲೆ ಅಷ್ಟೊಂದು ಭಕ್ತಿ ಪ್ರೀತಿ ಬಂದ್ಬಿಟ್ಟಿದೆ, ಗುರು ಅಲ್ವಾ? ಆದ್ರೆ ಈ ಇಂದ್ರ ಯಾವ ತರ ಮೋಸ ಮಾಡಿದ್ದಾನೆ ಅಲ್ವಾ? ಅದು ಒಬ್ಬರನ್ನೇ ನಂಬಿಕೆ ಕೊಟ್ಟು ಮೋಸ ಮಾಡೋದು ಎಷ್ಟೊಂದು ದ್ರೋಹ ಅಲ್ವಾ? ಆ ತರ ದ್ರೋಹ ಮಾಡಿದ ಯಾರು? ಇಂದ್ರನು. ಸೊ ಅದಕ್ಕೆ ಇವಾಗ ಅವ್ರಿಗೂ ಕೋಪ ಬಂದಿದೆ. ಆದ್ರೆ ಈ ಇಂದ್ರನ್ ಯಾವ ತರ ಮೋಸ ಮಾಡಿದ್ದಾನೆ. ಅದಕ್ಕೆ ಆ ಇಂದ್ರನ ರಾಜ್ಯನಿ ನಾವೇನ್ ಮಾಡಬೇಕು? ಆಕ್ರಮಣ ಮಾಡಬೇಕು. ಆಕ್ರಮಣ ಮಾಡಕ್ಕೆ ಏನ್ ಮಾಡೋದೂನು ಶುಕ್ರಾಚಾರ್ಯರ ಹತ್ರ ಕೇಳ್ತಾರೆ. ಸೊ ಅವರು ಹೆಲ್ಪ್ ಮಾಡಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಶುಕ್ರಾಚಾರ್ಯ ಭೃಹು ವಂಶಲ್ಲಿ ಹುಟ್ಟಿರೋ, ಬ್ರಾಹ್ಮಣ ವಂಶಲ್ಲಿ ಹುಟ್ಟಿರೋರು. ಸೊ ಈ ಭೃಹು ವಂಶಲ್ಲಿ ಹುಟ್ಟಿರೋ ಈ ಶುಕ್ರಾಚಾರ್ಯ ಅವರು ಪೂರ್ತಿ ಎಲ್ಲಾರನ್ನೇ ಅವ್ರು ಬಂದು ಅಷ್ಟು ಒಂದು ತೃಪ್ತಿ ಪಡಿಸ್ತಾ ಇದ್ದಾರೆ ಬಲಿ ಮಹಾರಾಜ್. ಸೊ ಅವ್ರು ಏನೆಲ್ಲ ಹೇಳ್ತಾರೋ ಅದು ಪ್ರಕಾರ ಅವರು ನಡೆಯಕ್ಕೆ ಶುರು ಮಾಡ್ತಾರೆ ಬಲಿ ಮಹಾರಾಜು. ಸೊ ಈ ತರ ಒಬ್ಬನೇ ನೋಡುವಾಗ ಶುಕ್ರಾಚಾರ್ಯಕ್ಕೆ ಜಾಸ್ತಿ ಸಂತೋಷ ಆಗಿದೆ. ಓಕೆ, ಇವನಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಲ್ವಾನು. ಅವ್ರೇನ್ ಮಾಡ್ತಾರೆ? ವಿಶ್ವಜಿತ್ತನ್ನು ಒಂದು ಯಾಗ ಇರುತ್ತೆ. ವಿಶ್ವಜಿತ್ ಅನ್ನೋದು ಒಂದು ಯಾಗ, ಎಷ್ಟೋ ಯಾಗಗಳಿರುತ್ತಲ್ವ, ಆ ತರ ವಿಶ್ವಜಿತ್ತಿನ ಒಂದು ಯಾಗನ ಹೆಸರು ಅದು.
ಸೊ ಆ ಯಾಗನಿ ಯಾರು ಸ್ಟಾರ್ಟ್ ಮಾಡ್ತಾರೆ? ಶುಕ್ರಾಚಾರ್ಯರು ಮಾಡ್ತಾರೆ. ಯಾರಕ್ಕೋಸ್ಕರ? ಬಲಿ ಮಹಾರಾಜಕ್ಕೋಸ್ಕರ. ಸೊ ಆ ತರ ಆ ಯಾಗ ನಡೀತಾ ಇರುವಾಗ ಅಷ್ಟು ತುಪ್ಪ ಎಲ್ಲ ಹಾಕಿ ಅವ್ರಿಗೂ ಯಾಗ ಮಂತ್ರಗಳಲ್ಲೇ ಹೇಳ್ತಾ ಇರುವ ಆ ಯಾಗದಿಂದು ಒಂದು ಚಿನ್ನದ ರಥ, ದೇವಲೋಕ ರಥ ತರ ಬರ್ತಾ ಇದೆ. ಸೊ ಅದೇ ತರ ಆ ರಥದಲ್ಲಿ ಕುದುರೆಗಳು ಯಾವ ತರ ಇರುತ್ತೆ ಅಂದ್ರೆ, ಅದು ಬಂದು ಯೆಲ್ಲೋ ಕಲರ್ ಕುದುರೆಗಳು ಬರ್ತಾ ಇದೆ. ಮತ್ತೆ ಅಲ್ಲಿ ಬಂದು ಒಂದು ಫ್ಲಾಗ್, ಏನು ಚಿನ್ನದ ಅದ ಸಾರಿ ಸಿಂಹದ ಫ್ಲಾಗು ಅದ್ ಮೇಲ್ಗಡೆ ಇರುತ್ತೆ ನೋಡಿ. ಗೋಲ್ಡನ್ ಚಾರಿಯಟ್, ಯೆಲ್ಲೋ ಕಲರ್ ಹಾರ್ಸಸ್, ಆಮೇಲೆ ಫ್ಲಾಗ್ ಏನು ಸಿಂಹ ಇರೋ ಫ್ಲಾಗ್. ಸೊ ಈ ತರ ಒಂದು ರಥ ಆ ಯಜ್ಞಕುಂಡದಿಂದ ಆಚೆ ಬರ್ತಾ ಇದೆ. ಅದೇ ತರ ಅಷ್ಟು ಒಳ್ಳೆ ಒಂದು ಬಿಲ್ಲು, ಚಿನ್ನದ ಬಿಲ್ಲು, ಮತ್ತೆ ಅಷ್ಟು ಬಾಣಗಳು ಇರೋ ಅಂಬುರ ತೂಣಿಗಳು, ಅದರಿಂದ ನಾವು ತೆಗೆದಿದ್ರೆ ಅಂಬುಗಳು ಬಾಣಗಳು ಬರ್ತಾ ಇರುತ್ತಂತೆ ನೋಡಿ. ಆದ್ರೆ ನಾವು ಇವಾಗ 10 ಬಾಣಗಳು ಇಟ್ಟಿದ್ರೆ ನಾವು ತೆಗೆಯುವಾಗ 10 ಬರುತ್ತೆ. ಆದ್ರೆ ಆ ಅಂಬುರ ತೂಣಿಯಲ್ಲಿ ಆ ಬಾಣಗಳಿಡೋ ಆ ಜಾಗದಲ್ಲಿ ಎಷ್ಟು ನೀವು ತಗೊಂಡಿದ್ರೆ ಬರ್ತಾ ಇರುತ್ತೆ. ಅನ್ಲಿಮಿಟೆಡ್ ಅಲ್ವಾ? ಸೊ ಆ ತರ ಅಂಬುರ ತೂಣಿಗಳು, ಅಷ್ಟು ಬಾಣಗಳು ಬರೋ ಒಂದು ಇದು ಅದು ಒಳಗಡೆ ಆ ಯಜ್ಞಗುಂಡದಿಂದ ಆಚೆ ಬರ್ತಾ ಇದೆ. ಅದೇ ತರ ದಿವ್ಯ ಕವಸಗಳು, ಯಾಕಂದ್ರೆ ಇವಾಗ ಯುದ್ಧ ಮಾಡಬೇಕಂದ್ರೆ ಆ ಕವಸ ಬೇಕಲ್ವಾ ಹಾಕೊಳ್ಳಕ್ಕೆ. ಯಾಕಂದ್ರೆ ಅಪೋಸಿಟ್ ಇರೋರು ನಮ್ನೆ ಅಟ್ಯಾಕ್ ಮಾಡುವಾಗ ನಮ್ನೆ ರಕ್ಷಣೆ ಮಾಡಕ್ಕೆ ಕವಸ ಬೇಕಲ್ವಾ. ಸೊ ಆ ತರ ಆ ಬಲಿ ಮಹಾರಾಜಕ್ಕೋಸ್ಕರ ಕವಸವು ಬರ್ತಾ ಇದೆ ಆ ಯಜ್ಞಕುಂಡದಿಂದ. ಆಮೇಲೆ ಅವರು ಬಲಿ ಮಹಾರಾಜನ ತಾತ ಯಾರು? ಪ್ರಹ್ಲಾದರು. ಅವರೇನ್ ಮಾಡ್ತಾರೆ, ಹೂಮಾಲೆ, ಆ ಹೂಮಾಲೆ ವಾಡೋದೇ ಇಲ್ಲ, ಅಷ್ಟು ಚೆನ್ನಾಗಿ ಯಾವಾಗ ಫ್ರೆಶ್ ಆಗಿರುತ್ತೆ ಆ ತರ ಒಂದು ಮಾಲೆ, ಹೂವಿನ ಹಾರ ಹಾಕ್ತಾರೆ. ಆಮೇಲೆ ಶುಕ್ರಾಚಾರ್ಯರು ಏನ್ ಮಾಡ್ತಾರೆ, ಒಂದು ಶಂಗು ಕೊಡ್ತಾ ಇದ್ದಾರೆ. ಸೊ ಈ ತರ ಯಜ್ಞಕುಂಡ ಇಂದು ಬರೋದು, ಈ ಸೈಡ್ ಬಲಿ ಮಹಾರಾಜ್ ಕೊಡೋದು, ಈ ತರ ಶುಕ್ರಾಚಾರ್ಯರು ಕೊಡೋದನ್ನು ಎಲ್ಲರೂ ಅವ್ರಿಗೆ ಬಂದು ಕೊಡ್ತಾ ಇದ್ದಾರೆ. ಸೊ ಇವಾಗ ಬಲಿ ಮಹಾರಾಜು, ಯಾಕಂದ್ರೆ ಬ್ರಾಹ್ಮಣರುಗಳು ಯೋಚನೆ ಪ್ರಕಾರ ಅವರು ಏನೇನು ಬ್ರಾಹ್ಮಣರಿಗೆ ಹೇಳ್ತಾರೆ ಅದೇ ತರ ಇವರು ನಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ಬ್ರಾಹ್ಮಣರುಗಳು ಕೃಪೆಯಿಂದ ಎಲ್ಲ ಅವ್ರಿಗೂ ಸಿಕ್ಕಿಬಿಟ್ಟಿದೆ. ಇವಾಗ ಬಲಿ ಮಹಾರಾಜ್ ಏನ್ ಮಾಡ್ತಾರೆ, ಓಕೆ ಶುಕ್ರಾಚಾರ್ಯರಿಂದು ಅವ್ರಿಗೆ ಸಿಕ್ಕಿದ ಆ ರಥ ಮೇಲ್ಗಡೆ ಅವರು ಹೋಗಿ ಕೂತ್ಕೊಳ್ತಾರೆ. ಅಷ್ಟು ಒಳ್ಳೆ ಮಾಲೆ ಯಾರು? ಪ್ರಹ್ಲಾದರು ಕೊಟ್ಟಿರೋದು. ಮತ್ತೆ ಆ ಕವಚಗಳು ಹಾಕೊಳ್ತಾರೆ, ಆ ಬಿಲ್ಲು ಬಾಣಗಳು ಎಲ್ಲ ಎತ್ಕೊಂಡ್ಬಿಡ್ತಾರೆ. ಸೊ ಎಲ್ಲ ಕವಚಗಳನ್ನ ಹಾಕೊಂಡು ಅವರು ಕಿವಿಲಿ ನೀಲ ಕಲ್ಲಿರೋ ಕುಂಡಲ ತರ ಎಲ್ಲ ಹಾಕೊಂಡಿರ್ತಾರಂತೆ. ಸೊ ಆ ತರ ಅವ್ರು ಏನ್ ಮಾಡ್ತಾರೆ, ಆ ರಥದಲ್ಲಿ ಅವರು ಕೂತ್ಕೊಳ್ತಾರೆ. ಆಕ್ಚುಲಿ ಪೂರ್ತಿ ಎಲ್ಲ ಫಲಫಲಾನ್ ಇರುತ್ತೆ ಅಲ್ವಾ, ನೋಡಕ್ ಅಷ್ಟು ಚೆನ್ನಾಗಿದೆ ಅಂತೆ. ಒಂದು ಅಗ್ನಿ ಜ್ವಾಲೆ ತರ ಕಾಣಿಸ್ತಾ ಇದ್ದಾರೆ ಅವರು, ಅಷ್ಟು ಪ್ರಕಾಶವಾಹ. ಆಕ್ಚುಲಿ ಇವರು ಬಂದು ಅಷ್ಟೊಂದು ಬಲಶಾಲಿ, ಅಷ್ಟು ಐಶ್ವರ್ಯ ಇರೋರು, ಅಷ್ಟೊಂದು ಸೌಂದರ್ಯವಾಗಿರೋರು. ಸೊ ಈ ತರ ಎಲ್ಲ ಒಳ್ಳೆ ವಿಷಯಗಳೆಲ್ಲ ಯಾರ ಹತ್ರ ಇದೆ? ಬಲಿ ಮಹಾರಾಜ್ ಹತ್ರ ಇದೆ. ಸೊ ಇವಾಗ ಬಲಿ ಮಹಾರಾಜ್ ಏನ್ ಮಾಡ್ತಾರೆ, ಅವರ ಸ್ವಂತ ಸೇನೆಗಳು ಎಲ್ಲಾರನ್ನ ಎತ್ಕೊಂಡು ಅವ್ರು ಎಲ್ಲಿ ಹೋಗ್ತಾರೆ ಇವಾಗ? ಯಾಕಂದ್ರೆ ಮೋಸ ಮಾಡಿದ ಇಂದ್ರನ್ನೇ ಸುಮ್ನೆ ಬಿಡಕ್ಕಾಗತ್ತಾ? ಆಗಲ್ಲ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲಿ? ಇಂದ್ರಪಟ್ಟಣ, ಅಲ್ಲಿ ಇಂದ್ರಪುರಿ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಇಂದ್ರನ ನಗರ ಇಂದ್ರಪಟ್ಟಣ ಯಾವ ತರ ಇದೆ ಅದ್ರ ಬಗ್ಗೆ ನಾವು ನೋಡೋಣ. ಇಂದ್ರಪುರಿ ಎಷ್ಟು ಐಶ್ವರ್ಯಗಳಿರುತ್ತೆ ಅಂತ ನೋಡೋಣ. ಅಲ್ಲಿ ಬಂದು ಆ ದೇವೇಂದ್ರನು ಇರೋ ಆ ನಗರಲ್ಲಿ ನಂದವನಗಳು ಇರುತ್ತಂತೆ. ಅಷ್ಟು ಒಳ್ಳೆ ಹಣ್ಣು, ಅಲ್ಲಿರೋ ಅಷ್ಟು ಚೆನ್ನಾಗಿರೋ
ಹೂ ತೋಟಗಳು ಎಲ್ಲ ಇರುತ್ತಂತೆ. ಅಲ್ಲಿ ಹಣ್ಣು ಆಗಲಿ ತರಕಾರಿಗಳಾಗಲಿ ಅಷ್ಟು ಹೂವು ಅಷ್ಟು ಸ್ಮೆಲ್ ಬರುತ್ತಂತೆ. ಮತ್ತೆ ಅಲ್ಲಿ ಬಂದು ಎಲ್ಲ ಪಕ್ಷಿಗಳು ಜೋಡಿ ಜೋಡಿಯಾಗಿರುತ್ತೆ, ಜೊತೆಯಾಗಿರುತ್ತಂತೆ. ಅದೇ ತರ ಅಲ್ಲಿ ಬಂದು ರೀಂಗಾರ ಮಾಡೋ ಜೇನು ಹುಳಗಳು, ಅಷ್ಟು ಚೆನ್ನಾಗಿರೋ ಹೂವು ಎಲ್ಲ ಇರುತ್ತೆ ಅದು. ಸೊ ಆ ಜಾಗ ನೋಡಕ್ಕೆ ಅಷ್ಟು ರಮ್ಯವಾಗಿದೆ. ಅದೇ ತರ ಅಲ್ಲಿರೋ ಹೆಂಗಸರು ಯಾವ ತರ ಇದ್ದಾರೆ, ಅಲ್ಲಿ ಬಂದು ಅಲ್ಲಿರೋ ಆ ಪಾರ್ಕು, ಆ ಹೂಕಲ್ಲಿರೋ ಆ ತೋಟಗಳು ಅಲ್ಲೆಲ್ಲ ಆಟಾಡ್ತಾ ಇದ್ದಾರಂತೆ. ಅಲ್ಲಿ ಬಂದು ಕಮಲದ ಹೂ ಇರೋ ಕೊಳಗಳೆಲ್ಲ ಇರುತ್ತೆ. ಅಲ್ಲಿ ಬಂದು ಅನ್ನ ಪಕ್ಷಿಗಳು, ಕೊಕ್ಕುಗಳು, ಚಕ್ರವಾಹಗಳು, ಆ ಹೆಂಗು, ಬಾತ್ಕೋಳಿಗಳು, ಸೊ ಇದೆಲ್ಲ ಇರ್ತಾ ಇದೆ. ಅದೇ ತರ ಆ ಜಾಗ ಪೂರ್ತಿ ಆಕಾಶ ಗಂಗಾ ನೀರು ಇರುತ್ತಂತೆ. ಅಲ್ಲಿ ಬಂದು ಆಕಾಶ ಗಂಗೆ ಇದೆ. ಅಲ್ಲಿರೋ ಆ ಗೋಡೆಗಳು ಅಷ್ಟು ಚೆನ್ನಾಗಿದೆ ಅಂತೆ. ಅದೇ ತರ ಆ ಸ್ವರ್ಗಲೋಕನ ಸ್ಕ್ರೀನ್ ಚೇಂಜ್ ಮಾಡಿ ಅಲ್ವಾ, ನೋಡಿ ಯಾವ ತರ ಇದೇನು. ಸೊ ಅಲ್ಲಿರೋ ಆ ಡೋರ್ಸ್ ಎಲ್ಲ ಬಂದು ಚಿನ್ನದ ಮಾಡಿದ ಡೋರ್ಸ್ ಅಂತೆ. ದೊಡ್ಡ ದೊಡ್ಡ ಪೂರ್ತಿ ಚಿನ್ನದಿಂದ ಮಾಡಿದ ಡೋರ್. ಸೊ ಅದೇ ತರ ಅಲ್ಲಿರೋ ಎಲ್ಲ ವಸ್ತುಗಳು ಅಷ್ಟು ಚೆನ್ನಾಗಿದೆ. ಆ ರೋಡು ಸಲವೆ ಅದಾದ ಎಲ್ಲ ರೋಡು ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ಇದೆಲ್ಲ ಪ್ಲಾನ್ ಮಾಡಿದ್ದು ಯಾರು ಅಂದ್ರೆ ವಿಶ್ವಕರ್ಮ. ಯಾಕಂದ್ರೆ ಅವರೇ ಅಲ್ಲಿ ಬಿಲ್ಡಿಂಗ್ ಕಟ್ಟೋದು, ಆ ರೋಡ್ ಯಾವ ತರ ಇರಬೇಕು, ಸಭಾ ಮಂಡಪಗಳು, ಮತ್ತೆ ಆ ರೋಡ್ ಎಷ್ಟು ಅಗಲ ಇರಬೇಕು, ಸೊ ಯಾವ ತರ ಇರಬೇಕು ಎಲ್ಲ ಪ್ಲಾನ್ ಮಾಡಿ ಕಟ್ಟಿರ್ತಾರೆ. ಅಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಬಂದು 10 ಕೋಟಿಗೆ ಮೇಲ್ಗಡೆ ಇರೋ ವಿಮಾನಗಳು, ಆಕಾಶ ವಿಮಾನಗಳು ಇರುತ್ತಂತೆ. ಅದೇ ತರ ಅಲ್ಲಿ ಎಲ್ಲ ರೋಡ್ಗಳು ಜಾಯಿಂಟ್ ಆಗೋ ಜಾಗಲ್ಲಿ ಮುತ್ತುಕಲ್ಲಿಂದ ಮಾಡಿರೋ ಮುತ್ತುಕಲು, ವಜ್ರಗಳು, ಪವಳಗಳು, ಸೊ ಈ ತರ ಎಲ್ಲ ಮಾಡಿರ್ತಾರಂತೆ. ನೋಡಕ್ ಅಷ್ಟು ಚೆನ್ನಾಗಿದೆ. ಅದೇ ತರ ಆ ಹೆಂಗಸರೆಲ್ಲ ಅಷ್ಟು ಒಳ್ಳೆ ಬಟ್ಟೆ ಹಾಕೊಂಡಿರ್ತಾರಂತೆ. ಅಷ್ಟೊಂದು ಸೌಂದರ್ಯವಾಗಿ ಇದ್ದಾರೆ ಅವರೆಲ್ಲ. ಅಷ್ಟು ಪ್ರಕಾಶವಾಗಿ ಇರ್ತಾರೆ. ಏನೋ ಒಂದು ಬೆಂಕಿ ತರ ಅಷ್ಟು ಜ್ವಲಿಸ್ತಾ ಇದಾರಂತೆ, ಪ್ರಕಾಶಿಸ್ತಾ ಇದ್ದಾರೆ. ಓಕೆ, ಅಷ್ಟು ಸೌಂದರ್ಯವಾಗಿ ಇದ್ದಾರೆ. ಅದೆಲ್ಲ ನೋಡುವಾಗ ನೋಡಿ, ಇಂದ್ರ ಎಷ್ಟೊಂದು ಲಕ್ಕು, ಇಷ್ಟು ಚೆನ್ನಾಗಿ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಅದೇ ತರ ಒಂದೊಂದು ರೋಡು, ಮತ್ತೆ ಮೇನ್ ರೋಡು, ಮತ್ತೆ ಜಂಕ್ಷನು ಎಲ್ಲ ಇರುತ್ತಲ್ವಾ. ಸೊ ಅಲ್ಲೆಲ್ಲ ಅಷ್ಟು ಚೆನ್ನಾಗಿದೆ ಅಂತೆ. ಮತ್ತೆ ಅಲ್ಲಿ ಬಂದು ಆ ಗಾಳಿ ಅಷ್ಟು ಫ್ರೆಶ್ ಹೇರ್. ಅದೇ ತರ ಆ ದೇವಲೋಕ ಹೆಂಗಸರು ಕೂದಲು ಅಷ್ಟು ದೊಡ್ಡದಾಗ ಚೆನ್ನಾಗಿರುತ್ತಂತೆ. ಅಲ್ಲಿ ಅವ್ರ ಕೂದಲಿರೋ ಹೂವು, ಯಾಕಂದ್ರೆ ಅವರೆಲ್ಲ ಹೂ ಹಾಕೊಂಡು ಆ ಹೂವಲ್ಲಿರೋ ವಾಸನೆ ಅಷ್ಟು ಎಲ್ಲಾ ಜಾಗಲ್ಲಿ ಘಮ ಅನ್ನಿಸ್ತದೆ ಅಂತೆ. ಅದೇ ತರ ಅಲ್ಲಿ ಬಂದು ದೊಡ್ಡ ದೊಡ್ಡ, ಯಾಕಂದ್ರೆ ಅಲ್ಲಿ ಪೂರ್ತಿ ಅರಣ್ಮನೆಗಳೆಲ್ಲ ಇರುತ್ತಲ್ವಾ. ಸೊ ಅಲ್ಲಿರೋ ಆ ವಿಂಡೋಸ್, ಆ ಅರಣ್ಮನೆಗಳಾಗಲಿ, ಆ ಡೋರ್ಸ್ ಆಗಲಿ, ವಿಂಡೋಸ್ ಆಗಲಿ, ಸೊ ಎಲ್ಲ ಯಾವ ತರ ಇದೆ, ಅಷ್ಟು ವಾಸನೆ ಕೊಡ್ತಾ ಇದೆ. ಯಾಕಂದ್ರೆ ಅಲ್ಲಿ ಬಂದು ಈ ತರ ಸಾಂಬ್ರಾಣಿ ವಾಸನೆ, ದೀಪಗಳು, ಆ ಸ್ಮೆಲ್ ಎಲ್ಲ ಅಷ್ಟು, ಆ ಹೊಗೆ ಅಷ್ಟು ಚೆನ್ನಾಗಿದೆ ಅಂತೆ. ಅಲ್ಲಿರೋ ಆ ದೇವಲೋಕಲ್ಲಿರೋ ಆ ಬೀದಿಗಳು, ಅಪ್ಸರಸ್ಗಳು ಇಲ್ಲಿ ನಡ್ಕೊಂಡು ಹೋಗ್ತಾ ಇದಾರಲ್ವಾ, ಆ ಸ್ಮೆಲ್ಲು ಅಷ್ಟು ಚೆನ್ನಾಗಿದೆ ಅಂತೆ. ಅದೇ ತರ ಅಲ್ಲಿರೋ ಈ ಬಾಲ್ಗನೀಸ್, ದೊಡ್ಡ ದೊಡ್ಡ ಪ್ಯಾಲೇಸ್ ಅಲ್ವಾ ಅದು, ಅಲ್ಲಿರೋ ಆ ಬಾಲ್ಗನಿ, ಸೊ ಅದೆಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರಂತೆ. ಆಕ್ಚುಲಿ ಆ ಬಾಲ್ಗನಿಯಲ್ಲಿ ಏನು ಪೂರ್ತಿ ಮುತ್ತುಕಲು ಮತ್ತೆ ಚಿನ್ನ ಇದರಿಂದ ಮಾಡಿದ ಎಲ್ಲ ವಿಷಯಗಳು ಅಲಂಕಾರವಾಗಿದೆ. ಮತ್ತೆ ಅಲ್ಲಿ ಬಂದು ಆ ಜಾಗಲ್ಲಿ ಜಾಸ್ತಿ ಈ ಏನು ಪೀಕಾಕ್ಸು, ಪಿಜನ್ಸು,
ಆಮೇಲೆ ಬಂದು ಜೇನು ಹುಳಗಳು. ಸೊ ಇದೆಲ್ಲ ಒಂದೊಂದು ಶಬ್ದ ಕೊಡ್ತಾ ಇದೆ ಅಂತೆ. ಅದೇ ತರ ಜಾಸ್ತಿ ಸೌಂದರ್ಯವಾಗಿರೋ ಆ ಹೆಂಗಸರೆಲ್ಲ ಅಭಿಮಾನಗಳಲ್ಲಿ ಇಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾರಂತೆ. ಇವಾಗ ನೀವು ರೋಡಲ್ಲಿ ನೋಡಿದರೆ ಏನು, ಹೆಂಗಸರು ಗಾಡಿ ಓಡಿಸ್ಕೊಂಡು ಇಲ್ಲಿ ಅಲ್ಲಿ ಓಡಾಡ್ತಾ ಇದಾರಲ್ವಾ, ಆ ತರ ಅಲ್ಲಿ ಬಂದು ಆ ವಿಮಾನಗಳು ಎತ್ಕೊಂಡು ಇಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾರಂತೆ. ಎಲ್ಲಿ? ಸ್ವರ್ಗಲ್ಲಿ. ಅದೇ ತರ ಅವರು ಅಷ್ಟು ಚೆನ್ನಾಗಿ ಹಾಡ್ಕೊಂಡೇ ಹೋಗ್ತಾ ಇದ್ದಾರಂತೆ. ಆ ಹಾಡು ಕೇಳಕ್ಕೆ ಅಷ್ಟು ಸಂತೋಷ ಕೊಡ್ತಾ ಇದೆ ಅಂತೆ ನೋಡಿ. ಅದೇ ತರ ಆ ಜಾಗಲ್ಲಿ ಬಂದು ಆ ಮೃದಂಗಗಳು, ಸಂಗುಗಳು, ಬೇರಿಕೆಗಳು, ಮತ್ತೆ ಫ್ಲೂಟು, ಮತ್ತೆ ವೀಣೆ, ಸೊ ಈ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಅಷ್ಟು ರಮ್ಯವಾಗಿದೆ ಅಂತೆ. ಗಂಧರ್ವರುಗಳು ಅಷ್ಟು ಚೆನ್ನಾಗಿ ಹಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆ ಇಂದ್ರಪುರಿ ಪೂರ್ತಿ, ಯಾಕಂದ್ರೆ ಆ ಇಂದ್ರಲೋಕ ಪೂರ್ತಿ ಅಷ್ಟು ಸೌಂದರ್ಯವಾಗಿದೆ ಅಂತೆ. ಆ ಸೌಂದರ್ಯ ನೋಡಕ್ಕೆ ಅಷ್ಟು ಚೆನ್ನಾಗಿದೆ, ಹೇಳಕ್ಕೆ ಏನು ವರ್ಡ್ಸೇ ಸಿಕ್ಕಿಲ್ಲಂತೆ. ಆಕ್ಚುಲಿ ಇಲ್ಲಿ ಯಾರು ಬರಕ್ಕಾಗುತ್ತೆ, ಯಾರು ಬರಕ್ಕಾಗಲ್ಲ, ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಏನು 22 ಶ್ಲೋಕಲ್ಲಿ ಯಾರೆಲ್ಲ ಇಂದ್ರಪಟ್ಟಣಕ್ಕೆ ಬರಕ್ಕಾಗುತ್ತೆ, ಯಾರೆಲ್ಲ ಬರಕ್ಕಾಗಲ್ಲ ಅಂದ್ರೆ, ಸೊ ಯಾರೆಲ್ಲ ಬರಕ್ಕಾಗಲ್ಲ, ಪಾವಿಗಳು, ಮತ್ತವ್ರ ಮೇಲೆ ಆಪೋಸಿಟ್ ಇರೋರ ಹತ್ರ ಅಸೂಯೆ ಪಡೋರು, ಅದೇ ತರ ಎಲ್ಲ ಜೀವರಾಶಿಗಳ ಹತ್ರ ಮೂರ್ಗವಾಗ ನಡ್ಕೊಳ್ಳೋರು, ಮತ್ತೆ ವಂಚನೆ ಮಾಡೋರು, ಅಹಂಕಾರಿಗಳು, ದುರಹಂಕಾರ ಇಟ್ಕೊಂಡಿರೋರು, ಕಾಮ ಇಚ್ಛೆ ಜಾಸ್ತಿ ಇರೋರು, ದುರಾಸೆ ಇರೋರು, ಇವರೆಲ್ಲ ಈ ಇಂದ್ರಲೋಕ ಒಳಗಡೆ ಬರಕ್ಕಾಗಲ್ಲ. ಸೊ ಆದ್ರೆ ಇದಿಂದು ಆಪೋಸಿಟ್ ಪುಣ್ಯಾತ್ಮಗಳು, ಎಲ್ಲರನ್ನ ಸಮವಾಗ ನೋಡೋರು, ಸೊ ಈ ತರ ಇರೋರೆಲ್ಲ ಬರಕ್ಕಾಗುತ್ತೆ. ಅಲ್ಲಿ ಬಂದು ಎಷ್ಟೋ ಸೈನಿಕರು ಎಲ್ಲ ಕರ್ಕೊಂಡು ಬಂದಿರ್ತಾರೆ. ಯಾರು? ಬಲಿ ಮಹಾರಾಜು. ಸೊ ಅಷ್ಟು ಸೈನಿಕನ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇಲ್ಲಿರೋ ಇಂದ್ರನಿಗೆ ಭಯ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಅವನೇನ್ ಮಾಡ್ತಾನೆ, ಶುಕ್ರಾಚಾರ್ಯರು ಕೊಟ್ಟಿದ ಸಂಗುನಿ ಯಾರು ವಾಸಿಸ್ತಾ ಇದ್ದಾರೆ? ಬಲಿ ಮಹಾರಾಜ ವಾಸಿಸ್ತಾರೆ. ಸೊ ಆ ಶಬ್ದ ಕೇಳಿದ ಮೇಲ್ಗಡೆ ಎಲ್ಲರಿಗೂ ಭಯ ಆಗ್ತಾ ಇದೆ, ಎಲ್ಲರಿಗೂ ಭಯ. ಒಂದೇ ನಿಮಿಷ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಬಂದು ಬಲಿ ಮಹಾರಾಜ್ ಏನ್ ಮಾಡ್ತಾರೆ, ಅಷ್ಟು ದೊಡ್ಡ ಸೇನೆ ತಗೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಅಷ್ಟು ದೊಡ್ಡ ಸೇನೆಗೆ ಒಂದು ಸೇನಾಧಿಪತಿ ತರ ಈ ಬಲಿ ಚಕ್ರವರ್ತಿ ಇದ್ದಾರೆ. ಆ ಇಂದ್ರನ ವಾಸಿಸೋ ಆ ಇಂದ್ರಲೋ ಪಟ್ಟಣಕ್ಕೆ ಬಂದ್ಬಿಟ್ಟಿದ್ದಾರೆ. ಅಷ್ಟು ವೀರರುಗಳು, ಅಷ್ಟು ಸೇನೆಗಳು ಎಲ್ಲಾ ದಿಕ್ಕುಳ್ಳಿ ಇರ್ತಾರೆ, ಅಷ್ಟು ಜನಗಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇವಾಗ ಅವ್ರ ಗುರು ಶುಕ್ರಾಚಾರ್ಯರು ಕೊಟ್ಟಿದ್ದ ಆ ಶಂಗುನಿ ಅವರು ಊದ್ತಾ ಇದ್ದಾರೆ. ಆ ಶಬ್ದ ಕೇಳಿ ಎಲ್ಲ ಇಂದ್ರಲೋಕದಲ್ಲಿರೋ ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ ಅಂತೆ. ಅಷ್ಟು ಒಂದು ಭಯಂಕರವಾದ ಒಂದು ಶಂಗುನಾದ ಕೆಲಸ್ತಾ ಇದೆ ಎಲ್ಲರಿಗೂ. ಅಲ್ಲಿರೋ ಹೆಂಗಸರಿಂದ ಎಲ್ಲರಿಗೂ ಭಯ ಬಂದ್ಬಿಡುತ್ತೆ. ಸೊ ಮತ್ತೆ ಇವಾಗ ಬಲಿ ಮಹಾರಾಜು ಅಷ್ಟು ಪೂರ್ತಿ ಇಂದ್ರ ಪಟ್ಟಣನೇ ಆಕ್ರಮಣ ಮಾಡಿಬಿಡ್ತಾರೆ. ಸೊ ಇವಾಗ ದೇವೇಂದ್ರನ್ ಏನ್ ಮಾಡ್ತಾನೆ, ಮತ್ತೆ ಇರೋ ದೇವರುಗಳ ಜೊತೆಯಲ್ಲಿ ಅವನೆಲ್ಲಿ ಓಡಾಡ್ತಾ ಇದ್ದಾನೆ, ಅವರ ಗುರು ಬೃಹಸ್ಪತಿ ಹತ್ರ ಓಡಾಡ್ತಾ ಇದ್ದಾನೆ. ಅಯ್ಯೋ ಗುರು ಬೃಹಸ್ಪತಿ ನೋಡಿ ಈ ತರ ಬಂದ್ಬಿಟ್ಟಿದ್ದಾನೆ. ಯಾರು? ಬಲಿ ಚಕ್ರವರ್ತಿ. ಸೊ ಬಲಿ ಮಹಾರಾಜು ಅವರ ಗುರು ಈ ತರ ಅವ್ರಿಗೂ ಈ ರಥ ಮತ್ತೆ ಕವಸಗಳು ಎಲ್ಲ ಮತ್ತೆ ಬಾಣ ಬಿಲ್ಲು ಎಲ್ಲ ಕೊಟ್ಟು ಈ ತರ ಕಳಿಸಿ ಬಿಟ್ಟಿದ್ದಾರೆ. ಅವನು ಅಷ್ಟೊಂದು ಶಕ್ತಿವಂತನಾಗ ಬಂದಿದ್ದಾನೆ ಇಲ್ಲಿ, ಅಷ್ಟೊಂದು ಪರಾಕ್ರಮ ವೀರನಾಗಿ ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಸೊ ಇವಾಗ ನಾವೇನ್ ಮಾಡೋದು, ಅವನ್ನಿ ಎದುರ್ಸಕ್ಕೆ ಆಗಲ್ಲ, ಅಷ್ಟು ಪರಾಕ್ರಮವಾಗಿದ್ದಾನೆ. ಏನೋ ಅವನ ಬಾಯಿಂದ ಪೂರ್ತಿ ಪ್ರಪಂಚನೇ ತಿನ್ನೋ ತರ ಕುಡಿಯೋ ತರ ಇರುತ್ತೆ. ಎಲ್ಲ 10 ದಿಕ್ಕುಗಳನ್ನೇ ತಿನ್ಬಿಡ್ತಾನೆ ಏನೋ, ಆ ತರ ಅಷ್ಟು
ಅಷ್ಟು ಒಂದು ಪರಾಕ್ರಮವಾಗ ಬಂದಿದ್ದಾನೆ. ಒಂದೇ ನಿಮಿಷ. ಕೃಷ್ಣ ಕೃಷ್ಣ.